ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಅಜ್ಜಂಪುರ ತಾಲೂಕಿನಲ್ಲಿ ಅದ್ಧೂರಿಯಾಗಿ ವಿಶ್ವಕರ್ಮ ದಿನಾಚರಣೆಯನ್ನು ಇಲ್ಲಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದಂಥ GH ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮವನ್ನು ಎಲ್ಲ ಒಗ್ಗೂಡಿಸುವುದಕ್ಕೋಸ್ಕರ ಒಂದು ಸಂಘಟನೆ ಮಾಡಿರುವುದು ತುಂಬ ಸಂತೋಷಕರವಾಗಿದೆ. ಹಾಗಾಗಿ ಎಲ್ಲ ಒಂದು ಈ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಗಳಲ್ಲಿ ಭಾಗವಹಿಸುವ ಮೂಲಕವಾಗಿ ನಿಮಗೆ ಬರುವಂಥ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು. ಈ ಒಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ ಈ ಸಮಾಜದಲ್ಲಿರುವಂತಹ ಸಾಧನೆ ಮಾಡಿದಂತಹ ಹಿರಿಯ ಮುತ್ಸದ್ದಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷರಾದಂತಹ ಮಹೇಂದ್ರಾಚಾರ್ಯ ಅವರು ನಡೆಸಿಕೊಟ್ಟಿದ್ದರು. ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹೃದಯ ಸ್ಪರ್ಶಿಯಾಗಿ ಅವರಿಗೆ ಒಂದು ನಮನವನ್ನು ಸಲ್ಲಿಸುವ ಮೂಲಕವಾಗಿ ಒಂದು ಅದ್ದೂರಿ. ಹಾಗೆ ಅದೇ ರೀತಿಯಾಗಿ ಇನ್ನುಳಿದಂತಹ ಹಿರಿಯ ಇನ್ನೂ ಮುತ್ಸದ್ದಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಶಾಸಕರು ಶಾಲನ್ನು ಹೊದಿಸಿ ಹಾರವನ್ನು ಹಾಕುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಸಮಾಜದಲ್ಲಿ ಇರುವಂತಹ ಹಿರಿಯ ಮುತ್ಸದ್ದಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಒಂದು ಈ ಸಮಾಜದಲ್ಲಿ ಹೆಚ್ಚು ಅಂಕಗಳನ್ನು ಅಂದರೆ SLC ಮತ್ತು PUCಗಳಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೇವೆ ಎಂದು ಹೇಳುವುದರ ಮೂಲಕವಾಗಿ ಸನ್ಮಾನ ಮಾಡುವ ಮೂಲಕವಾಗಿ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಅಜ್ಜಂಪುರ 2019 ಹಿಂದೆ ಗ್ರಾಮ ಪಂಚಾಯಿತಿಯಾಗಿತ್ತು. 2019 ನಂತರ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಚುನಾವಣೆ ನಡೆಯಬೇಕಿತ್ತು. ಆದರೆ ಒಂದು ವಾರ್ಡ್ ವಿಂಗಡಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿಲ್ಲ ಎಂದು ಸಾರ್ವಜನಿಕರು ಮತ್ತು ಗಣ್ಯರು ಸಹ ಒಂದು ನ್ಯಾಯಾಲಯದ ಮೊರೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಸುಮಾರು 2019ರಿಂದ 2024 5 ವರ್ಷಗಳ ಅವಧಿಗೆ ಆ ಒಂದು ಚುನಾವಣಾ ಆಯೋಗ ಅಂದು ಅಧ್ಯಕ್ಷ ಸ್ಥಾನ STಗೆ ಬಂದಿತ್ತು. ಹಾಗೆ ಉಪಾಧ್ಯಕ್ಷ ಸ್ಥಾನ ಒಂದು ಸಾಮಾನ್ಯ ಮಹಿಳೆಗೆ ಬಂದಿತ್ತು. ಆದರೆ ಚುನಾವಣೆ 5 ನ್ಯಾಯಾಲಯಕ್ಕೆ ಹೋದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯೇ ಇರಲಿಲ್ಲ. ಹೀಗೆ ಅದು 9ನೇ ಆವೃತ್ತಿ ಆಗಿತ್ತು. ಹಾಗೆ 10ನೇ ಆವೃತ್ತಿಗೆ ಈ ಒಂದು ಚುನಾವಣೆ ಪಟ್ಟಣ ಪಂಚಾಯತ್ ಚುನಾವಣೆ ಇತ್ತೀಚಿನ ದಿನಗಳಲ್ಲಿ 2025 17ರಂದು ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಚುನಾವಣಾ ಆಯೋಗವು ಸಹ ಅಧ್ಯಕ್ಷ ಸ್ಥಾನ BCMAಗೆ ಬಂದಿದೆ. ಹಾಗೆ ಉಪಾಧ್ಯಕ್ಷ ಸ್ಥಾನ SCಗೆ ಬಂದಿದೆ ಅಂತ ಅನೌನ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಂದರೆ ಒಂದು ಚುನಾವಣೆಗೆ ಸ್ಪರ್ಧಿಸುವಂಥ ಸ್ಪರ್ಧಾಳುಗಳು ತಮಗೆ ಬೇಕಾದ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದರು. ಆದರೆ ಈ ಒಂದು ಚುನಾವಣೆಗೆ ಮತ್ತೊಂದು ಇದಾಗಿದೆ. ಏಕೆಂದರೆ 9ನೇ ಆವೃತ್ತಿ ಅಂದರೆ ಸೆಷನ್ನಲ್ಲಿ ಇದರಲ್ಲಿ ಒಂದು ಅನೌನ್ಸ್ ಮಾಡಿದಂತಹ ಅಂದರೆ ಒಂದು ಅಧ್ಯಕ್ಷ ಸ್ಥಾನ STಗೆ ಹೋಗಬೇಕಾಗಿದೆ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಹೋಗಬೇಕಾಗಿದೆ. ಆದ್ದರಿಂದ ಇದನ್ನು 9ನೇ ಆವೃತ್ತಿಯನ್ನು ಪೂರ್ಣಗೊಳಿಸಿ ಅಂದರೆ 2 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿ ತದನಂತರ 10ನೇ ಆವೃತ್ತಿಗೆ ಹೋಗೋ ಸಂದರ್ಭ ಅಂದರೆ 2ನೇ ಒಂದು ಸೆಷನ್ಗೆ ಹೋಗಬೇಕಾದ್ರೆ BCMA ಒಂದು ಬರುತ್ತದೆ ಅಧ್ಯಕ್ಷ ಸ್ಥಾನಕ್ಕೆ. ಹಾಗೆ ಈ SC ಒಂದು ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನ ಪಡ್ಕೊಳ್ಬೇಕಾಗ್ತದೆ. ಈ ಒಂದು ನಿಯಮದಂತೆ ಈಗ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಈ ಸದ್ಯದ ಒಂದು ಪರಿಸ್ಥಿತಿ ಏನಪ್ಪ ಅಂತಂದರೆ ಹಿಂದಿನ 9ನೇ ಆವೃತ್ತಿಯ ಇದನ್ನು ನೋಡೋದಾದರೆ ಈ ಅಧ್ಯಕ್ಷ ಸ್ಥಾನ STಗೆ ಬಂದಿದೆ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಬಂದಿದೆ. ಈ ಇವುಗಳನ್ನು ನೋಡೋದಾದರೆ BJP ತಮ್ಮ ಚುಕ್ಕಾಣಿನ ಮೊದಲನೇ ಅವಧಿಯಲ್ಲಿ ಚುಕ್ಕಾಣಿಯನ್ನು ಹಿಡಿತಾರೆ. ಈ ಒಂದು ಅವಧಿಯಲ್ಲಿ ST ನೋಡಬೇಕಾದ್ರೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರೆ. ಏಕೆಂತಂದರೆ ಈ ಒಂದು ST ಇದರಲ್ಲಿ ರೇವಣ್ಣ 4ನೇ ವಾರ್ಡಿನಿಂದ ರೇವಣ್ಣನವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ವಿಜೇತರಾಗಿದ್ದಾರೆ. ಇವರಿಗೆ ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಮೊದಲ ಅಧ್ಯಕ್ಷ ಸ್ಥಾನ ಒಲಿದು ಬರ್ತಾ ಇದೆ. ಅಂದರೆ ಇವರಿಗೆ ಹೇಳ್ಬೇಕಂದರೆ ಬಯಸದೇ ಬಂದ ಭಾಗ್ಯ ಅಂತ ಹೇಳಬಹುದಾಗಿದೆ. ಹೀಗಾಗಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಮೊದಲ ಅವಧಿ BJPಗೆ ತಕ್ಕೆ ಹೋಗ್ತಾ ಇದೆ. ತದನಂತರ 2ನೇ ಅವಧಿಗೆ ಬದಲಾವಣೆ ಆಗ್ತಿದೆ. ಅಂದರೆ BCMA ಒಂದು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರೆ SC ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ತೃಪ್ತಿ ಪಡಬೇಕಾಗ್ತದೆ. ಆದ್ದರಿಂದ ಈ ಒಂದು ಅವಧಿಯಲ್ಲಿ ಪ್ರಥಮ ಅವಧಿಯಲ್ಲಿ ಹಿಂದಿನ 9ನೇ ಆವೃತ್ತಿಯ ಇದನ್ನು ನೋಡೋದಾದರೆ ST ಅಧ್ಯಕ್ಷರಾಗ್ತಾರೆ. ಹಾಗೆ ಒಂದು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ತಾರೆ. ಸಾಕಷ್ಟು ಅಭಿವೃದ್ಧಿಗಳು ಮತ್ತು ಹಣ ಸಹಾಯ ಇರ್ಬೋದು ಮತ್ತು ಬೇರೆ ರೀತಿ ಸಹಾಯ ಇರ್ಬೋದು, ಆರೋಗ್ಯ ಸಹಾಯ ಇರ್ಬೋದು ಮುಂತಾದವುಗಳನ್ನು
ಒಂದು ಧರ್ಮಸ್ಥಳ ಒಂದು ಸಂಘ ಸಾಕಷ್ಟು ರೀತಿಯಲ್ಲಿ ಸಹಾಯ ಹಸ್ತ ನೀಡುವ ಮೂಲಕವಾಗಿ ತಮ್ಮ ಛಾಪನ್ನು ಮೂಡಿಸಿ, ಅದೇ ರೀತಿಯಲ್ಲಿ ಇನ್ನೊಂದು ಛಾಪುಗೆ ಅಂದರೆ ಇನ್ನೊಂದು ಹೆಸರನ್ನು ಅಂದರೆ ಸಾರ್ವಜನಿಕರ ಹಿತಕ್ಕೆ ಅನುಕೂಲವಾದಂತೆ ಇನ್ನೊಂದು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೈಗೊಳ್ತಿದೆ. ಅದುವೇ ಕೆರೆಗಳ ಅಭಿವೃದ್ಧಿಯನ್ನು. ಅಂದರೆ ಕಡೂರು ತಾಲೂಕಿನ ಸುಮಾರು 10 ಕೆರೆಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಧರ್ಮಸ್ಥಳ ಸಂಘ ಮುಂದಾಗ್ತಿದೆ. ಅದರ ನಿಟ್ಟಿನಲ್ಲಿ ಕಡೂರು ತಾಲೂಕಿನ ಚಿಕ್ಕನಲ್ಲೂರು ಗ್ರಾಮದಲ್ಲಿ ಕೆರೆಗಳ ಅಭಿವೃದ್ಧಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಕೆರೆಗಳ ಅಭಿವೃದ್ಧಿಗೋಸ್ಕರನೇ ಒಂದು ಭೂಮಿ ಪೂಜೆಯನ್ನು ಮಾಡಿರುವುದು. ಒಟ್ಟಾರೆಯಾಗಿ ಧರ್ಮಸ್ಥಳ ಸಂಘ ಸಾರ್ವಜನಿಕಗೋಸ್ಕರ ಹೆಚ್ಚು ಕೆಲಸ ಮಾಡ್ತಿದೆ ಎಂದು ಹೇಳಬಹುದಾಗಿದೆ. ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆದಾಗ ಹಾಗೂ ಜನಸಂಪರ್ಕವನ್ನು ಪಡೆದಾಗ ಹಾಗೆಯೇ ಉನ್ನತ ಹುದ್ದೆಯನ್ನು ಹೊಂದಿದಾಗ ಅವರಿಗೆ ಸಾರ್ವಜನಿಕರ ಕೆಲಸಗಳನ್ನು ಮಾಡಬೇಕು ಹಾಗೂ ದಾನ ಮಾಡುವ ರೀತಿಯಲ್ಲಿ ಅವರಿಗೆ ಇಚ್ಛಾಶಕ್ತಿ ಇರಬೇಕು. ಆ ಒಂದು ಇಚ್ಛಾಶಕ್ತಿಗೆ ಉಳ್ಳಂಥ ವ್ಯಕ್ತಿಯೇ ಕಡೂರು ತಾಲೂಕಿನ ಶಾಸಕರಾದಂತಹ KS ಆನಂದ್ ಅವರು. ಇವರು ಸಾಕಷ್ಟು ದಾನಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾವುದೇ ಮಠ ಮಸೀದಿಗಳಿರ್ಬೋದು, ಮತ್ತೊಂದಿರ್ಬೋದು, ಸಾರ್ವಜನಿಕರಿರ್ಬೋದು, ತಮ್ಮ ದೈಹಿಕ ಬೇಡದಾದಾಗ ಪ್ರತಿಯೊಂದು ರೀತಿಯಲ್ಲಿ ಒಂದು ಸಹಾಯ ಹಸ್ತವನ್ನು ಮಾಡೇ ಮಾಡ್ತಾರೆ. ಅದುವೇ KS ಆನಂದ್ ಅವರು. ಇವರು ಇತ್ತೀಚಿನ ದಿನಗಳಲ್ಲಿ ಕಡೂರು ತಾಲೂಕಿನ ಪಂಚನಹಳ್ಳಿ ಗ್ರಾಮದಲ್ಲಿರುವಂಥ ಕಲ್ಗುಂಡಿ ಶ್ರೀ ಬೀಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣವನ್ನು ದಾನವನ್ನು ಮಾಡಿದ್ದಾರೆ. ದಾನಿಗಳ ಕೊಡುಗೆ ಎಂದು ಹೆಸರು ಪಡೆದಂತಹ KS ಆನಂದ್ ಅವರಿಗೆ ಪಂಚನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಯಾಕೆಂತಂದರೆ ಶ್ರೀ ಬೀಲಿಂಗೇಶ್ವರ ಸಮುದಾಯ ಭವನಕ್ಕೆ ಅಭಿವೃದ್ಧಿಗೋಸ್ಕರನೇ ಸಾಕಷ್ಟು ಹಣ ನೀಡಿರುವುದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ